ನನಗೆ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನಾನೇನೆ ಗೊತ್ತಾಯ್ತಾ. ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹಾಯ ಇಲ್ಲ, ಇವರೇನು ಕೆಲಸ ಮಾಡ್ತಾ ಇಲ್ಲ ಅಂದರೆ ಇವರೇ ಮಾಡ್ಕೊಂಡ್ಲಿ, ಇವ್ರು ನನಗೇನು ಕೇಳೋದಿದೆ. ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ. ಇವರೆಲ್ಲ ಮಾಡೋದಿಲ್ಲ. ಏನಂತೆ ಮಾಡೋದಿಲ್ಲ, ಇವ್ರು ಮಾಡ್ಬೇಕಂತ ರೂಲ್ ಇದೆಯಾ? ಈಗ ಕೇಳಿದ್ರೆ ಅವನು ಯಾವನು ಆರೋಪ ಮಾಡ್ತಾನೆ, ಅವನು ಆ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿರ್ಲಿಲ್ವ ಎಲೆಕ್ಷನ್ಗೆ, ಅವ್ನು ಮಾಡಲಿ ಸಭೆ, ಅವನು ನಮಗೂ ಹೇಳಿ ಕರೀಲಿ ಬರ್ತೀವಿ. ನಾವಾಗ ಸಭೆ ಮಾಡೋ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂದರೆ ಏನು ನನ್ನ ಮನೆ ಮಗಳು ಮದುವೆ ಮಾಡ್ತೀನಿ, ಅವ್ರನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡಿಸೋಕ್ಕೆ ಕರೀಲಿ. ಅವ್ರ ಜವಾಬ್ದಾರಿ ಇಲ್ವ ಅವ್ರಿಗೆಲ್ಲ? ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡಲಿ, ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನು ಬಡಿಸಿಸ್ಬಿಟ್ಟು ಡಯಾಸ್ ಮೇಲೆ ಕೂಡಿಸಿ ಹೂನಾರ ಹಾಕಿ ಶಾಲೆ ಹಾಕೋದಲ್ಲ ನನ್ನ ಕೆಲಸ. ಏನ್ ಗಂಭೀರವಾದ ಆರೋಪ? ಪಕ್ಷಕ್ಕೆ ಬಂದ್ಬಿಡ್ತಾರೆ, ಅವರಿಂದ ನಮ್ಮಂತವ್ರು 60 ವರ್ಷ ಇದ್ದವರು ಮೂಲೆ ಗುಂಪು ಆಗ್ತಾ ಇದೀವಿ ಅಂತೇಳಿ. ನೀತಿ ಕೆಟ್ಟವ್ರು ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ತಿರುಗಿ ನಾನು ಹೇಳ್ಬೇಕೇನ್ರಿ, ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು ಸರಿ ತಪ್ಪನ್ನ. ಅದರಿಂದ ನಾನು ಶಿವರಾಮನ್ಗೆ ಇನ್ನೊಬ್ಬನಿಗೆ ನಾನು ಅವೆಲ್ಲ ಕೇರು ಮಾಡೋದು. ಲೋಕಸಭೆ ಚುನಾವಣೆ ಇನ್ನೇನಾಗ್ಬೇಕು ಹೇಳಪ್ಪ? ಒಟ್ಟಿನಲ್ಲಿ ಅವನ ಹೆಸರು ಹೇಳಿಸಿ ಬಯಸ್ಬೇಕು.